ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಇವತ್ತು ನಾವು ಕರ್ನಾಟಕ ಸರ್ಕಾರದ ಒಂದು ತುಂಬಾನೇ ಮುಖ್ಯವಾದ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಮಾತಾಡೋಣ. ಇದು ಮುಖ್ಯವಾಗಿ ಸಣ್ಣ ಮತ್ತು ಅಲ್ಪಸಂಖ್ಯಾತ ರೈತರಿಗೆ ಸಹಾಯ ಮಾಡೋಕೆಂತಾನೇ ತಂದಿರೋ ಯೋಜನೆ. ಬನ್ನಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ರೈತರಿಗೆ ನೀರು ಅಂದ್ರೆ ಜೀವ ಅಲ್ವಾ? ಆದ್ರೆ ಎಲ್ಲರಿಗೂ ಆ ಭಾಗ್ಯ ಇರೋದಿಲ್ಲ. ಎಷ್ಟೋ ಕಡೆ ಸರಿಯಾದ ನೀರಾವರಿ ವ್ಯವಸ್ಥೆನೇ ಇಲ್ದೆ ಒಣಭೂಮಿ ಹಾಗೇನೇ ಇರುತ್ತೆ. ಅಲ್ಲಿ ವ್ಯವಸಾಯ ಮಾಡೋದು ಅಂದ್ರೆ ಅದು ದೊಡ್ಡ ಸವಾಲೇ ಸರಿ. ಈ ಗಂಗಾ ಕಲ್ಯಾಣ ಯೋಜನೆ ಏನಿದೆ ಅಲ್ವಾ, ಅದು ಕರೆಕ್ಟಾಗಿ ಇದೇ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಕೊಡೋಕೆ ಬಂದಿರೋದು. ಸರಿ, ಹಾಗಾದ್ರೆ ಈ ಬಗ್ಗೆ ನಾವು ಏನೆಲ್ಲ ತಿಳ್ಕೊಳ್ತೀವಿ ಅಂತ ನೋಡೋದಾದ್ರೆ, ಮೊದಲು ಈ ಒಣಭೂಮಿಯ ಸಮಸ್ಯೆ ಅಂದ್ರೇನು ಅಂತ ನೋಡೋಣ. ಆಮೇಲೆ ಈ ಗಂಗಾ ಕಲ್ಯಾಣ ಯೋಜನೆ ಅದಕ್ಕೆ ಹೇಗೆ ಪರಿಹಾರ ಕೊಡುತ್ತೆ, ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡಬಹುದು, ಅಂದ್ರೆ ಅರ್ಹತೆ ಏನು, ಅಪ್ಲೈ ಮಾಡೋದು ಹೇಗೆ, ಮತ್ತು ಕೊನೆಗೆ ನಾವು ನೆನ್ಪಿಟ್ಕೊಳ್ಳೇಬೇಕಾದ ಕೆಲವು ಮುಖ್ಯ ಪಾಯಿಂಟ್ಸ್ ಬಗ್ಗೆ ಮಾತಾಡೋಣ. ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ. ಅದೇ ಒಣಭೂಮಿಯ ಸವಾಲು. ನೋಡಿ, ಕರ್ನಾಟಕದಲ್ಲಿ ಎಷ್ಟೋ ಸಣ್ಣ ರೈತರು ಇದ್ದಾರೆ. ಅವರಿಗೆ ತಮ್ಮ ಜಮೀನಿಗೆ ನೀರು ತರೋಕೆ ಸರಿಯಾದ ವ್ಯವಸ್ಥೆನೇ ಇರೋದಿಲ್ಲ. ಇದ್ರಿಂದ ಏನಾಗತ್ತೆ, ನೇರವಾಗಿ ಅವರ ಬೆಳೆ ಮೇಲೆ, ಅವರ ಸಂಪಾದನೆ ಮೇಲೆ ಹೊಡೆತ ಬೀಳುತ್ತೆ. ಇಂಥ ಕಷ್ಟದಲ್ಲಿರೋ ರೈತರಿಗೆ ಈ ಗಂಗಾ ಕಲ್ಯಾಣ ಯೋಜನೆ ಅನ್ನೋದು ಒಂದು ದೊಡ್ಡ ಆಶಾಕಿರಣ ಅಂತಾನೆ ಹೇಳ್ಬೋದು. ಇದು ಸರ್ಕಾರದಿಂದ ಬರೋ ಒಂದು ಯೋಜನೆ ಅಷ್ಟೇ ಅಲ್ಲ, ಇದು ಪೂರ್ತಿಯಾಗಿ ಸಬ್ಸಿಡಿ ಮೇಲೆ ನಡೆಯೋದು. ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ, ಯಾರಿಗೆ ನಿಜವಾಗ್ಲೂ ನೀರಾವರಿ ವ್ಯವಸ್ಥೆ ಬೇಕೋ ಅವರಿಗೆ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಕೊಡೋದು. ಸರಿ, ಪರಿಹಾರ ಅಂತ ಹೇಳಿದ್ವಿ, ಆದ್ರೆ ಸರ್ಕಾರದಿಂದ ನಿಜವಾಗಿ ಸಿಗೋದೇನು? ಈ ಒಣಭೂಮಿನ ಒಂದು ಒಳ್ಳೆ ಕೃಷಿ ಭೂಮಿ ಮಾಡಕ್ಕೆ ಈ ಯೋಜನೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಈಗ ನೋಡೋಣ. ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಈ ಯೋಜನೆಯಲ್ಲಿ ಏನೇನ್ ಸಿಗುತ್ತೆ ಅಂದ್ರೆ, ಮೊದಲು ಒಂದು ಬೋರ್ವೆಲ್ ಕೊರ್ಸ್ಕೊಡ್ತಾರೆ. ಬರೀ ಅಷ್ಟೇ ಅಲ್ಲ, ಅದಕ್ಕೆ ಬೇಕಾದ ಪಂಪ್ಸೆಟ್ ಕೂಡ ಹಾಕ್ಕೊಡ್ತಾರೆ. ಆಮೇಲೆ ಆ ಪಂಪ್ ಓಡೋಕೆ ಕರೆಂಟ್ ಬೇಕಲ್ವಾ, ಅದಕ್ಕೆ ಎಲೆಕ್ಟ್ರಿಫಿಕೇಶನ್ ಮಾಡ್ಸೋಕೆ ಬೇಕಾದ ಸಪೋರ್ಟ್ ಕೂಡ ಮಾಡ್ತಾರೆ. ಅಂದ್ರೆ ಇದು ಒಂದಕ್ಕೊಂದು ಲಿಂಕ್ ಇರೋ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದ್ದಾಗೆ. ಓಕೆ, ಈಗ ಹಣದ ವಿಚಾರಕ್ಕೆ ಬರೋಣ. ಸರ್ಕಾರದಿಂದ ಎಷ್ಟು ಸಹಾಯ ಸಿಗುತ್ತೆ? ಇದು ಎಲ್ಲಾ ಜಿಲ್ಲೆಗಳಿಗೂ ಒಂದೇ ರೀತಿ ಇಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. ಈಗ ನೋಡಿ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಮತ್ತೆ ತುಮಕೂರು, ಈ 5 ಜಿಲ್ಲೆಗಳಲ್ಲಿ ಒಂದು ಬೋರ್ವೆಲ್ಗೆ 3.5 ಲಕ್ಷಕ್ಕಿಂತ ಹೆಚ್ಚು ಅಂದ್ರೆ 3.75 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಇನ್ನು ಈ ಜಿಲ್ಲೆಗಳನ್ನ ಬಿಟ್ಟು ಬೇರೆ ಯಾವುದೇ ಜಿಲ್ಲೆಯಲ್ಲಾದ್ರೂ ಸರಿ, ಅಲ್ಲಿಗೆ 2.25 ಲಕ್ಷ ರೂಪಾಯಿ ಸಹಾಯಧನ ನಿಗದಿ ಮಾಡಿದ್ದಾರೆ. ಸರಿ, ಇಲ್ಲೇವರೆಗೂ ಯೋಜನೆ ಬಗ್ಗೆ ತಿಳ್ಕೊಂಡ್ವಿ. ಈಗ ಬರೋಣ ಅತಿ ಮುಖ್ಯವಾದ ಭಾಗಕ್ಕೆ. ಅದೇನು ಅಂದ್ರೆ, ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ಬೋದು? ಯಾಕಂದ್ರೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಮ್ಮ ಅರ್ಹತೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಫಸ್ಟ್ ಸ್ಟೆಪ್ ಅಲ್ವಾ? ಮುಖ್ಯವಾಗಿ 3 ಕಂಡೀಷನ್ಸ್ ಇವೆ. ಮೊದಲನೆಯದು, ಅಪ್ಲೈ ಮಾಡೋರು ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರಬೇಕು. ಎರಡನೇದು, ಅವರು ಕರ್ನಾಟಕದವರೇ ಆಗಿರಬೇಕು, ಅಂದ್ರೆ ಇಲ್ಲಿನ ಪರ್ಮನೆಂಟ್ ನಿವಾಸಿಯಾಗಿರ್ಬೇಕು. ಇನ್ನು ಮೂರನೇದು, ಅವರನ್ನ ಸರ್ಕಾರ ಸಣ್ಣ ಅಥವಾ ಅತಿ ಸಣ್ಣ ರೈತರು ಅಂತ ಗುರುತಿಸಿರ್ಬೇಕು. ಇದರ ಜೊತೆಗೆ ಇನ್ನೊಂದು ತುಂಬಾ ಮುಖ್ಯವಾದ ಕಂಡೀಷನ್ ಇದೆ, ಅದು ಹಣಕಾಸಿನ ವಿಚಾರ. ಅಪ್ಲೈ ಮಾಡೋರ ಕುಟುಂಬದ ವಾರ್ಷಿಕ ಆದಾಯ ಅಂದ್ರೆ ಎಲ್ಲಾ ಕಡೆಯಿಂದ ಬರೋ ಸಂಪಾದನೆ ಸೇರಿ 6 ಲಕ್ಷ ರೂಪಾಯಿಗಿಂತ ಜಾಸ್ತಿ ಇರಬಾರ್ದು. ಇದು ತುಂಬಾ ಸ್ಟ್ರಿಕ್ಟ್ ರೂಲ್, ಇದನ್ನ ಮರೆಯೋ ಹಾಗೇ ಇಲ್ಲ. ಇನ್ನೂ ಕೆಲವು ವಿಷಯಗಳಿವೆ. ವಯಸ್ಸಿನ ವಿಚಾರಕ್ಕೆ ಬಂದ್ರೆ ಕನಿಷ್ಠ 18 ವರ್ಷ ಆಗಿರ್ಬೇಕು, ಆದ್ರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಅಂತ ಏನೂ ಇಲ್ಲ. ಇನ್ನು ಜಮೀನ್ ಎಷ್ಟಿರ್ಬೇಕು ಅನ್ನೋದಾದ್ರೆ ಕನಿಷ್ಠ 1 ಎಕರೆ 20 ಗುಂಟೆಯಿಂದ ಹಿಡಿದು ಹೆಚ್ಚೆಂದ್ರೆ 5 ಎಕರೆ ಒಣಭೂಮಿ ಇರ್ಬೋದು. ಆದ್ರೆ ಕೊಡಗು, ದಕ್ಷಿಣ ಕನ್ನಡ, ಉಡುಪಿಯಂತ ಕೆಲವು ಜಿಲ್ಲೆಗಳಲ್ಲಿ ಒಂದು ಸಣ್ಣ ವಿನಾಯಿತಿ ಇದೆ. ಅಲ್ಲಿ ಮಿನಿಮಮ್ 1 ಎಕರೆ ಜಮೀನಿದ್ರೂ ಸಾಕು. ಓಕೆ, ಈಗ ಅರ್ಹತೆ ಎಲ್ಲ ಇದೆ ಅಂತ ಕನ್ಫರ್ಮ್ ಆಯ್ತು ಅನ್ಕೊಳ್ಳೋಣ. ಹಾಗಾದ್ರೆ ಮುಂದೇನು? ನೆಕ್ಸ್ಟ್ ಸ್ಟೆಪ್ ಅಪ್ಲಿಕೇಶನ್ ರೆಡಿ ಮಾಡೋದು. ಈ ಪ್ರೋಸೆಸ್ ಅನ್ನ ಸುಲಭ ಮಾಡಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಅಪ್ಲಿಕೇಶನ್ ಹಾಕೋಕೆ ಕೆಲವು ಡಾಕ್ಯುಮೆಂಟ್ಸ್ ತುಂಬಾನೇ ಮುಖ್ಯ. ಯಾವ್ಯಾವುದು ಅಂದ್ರೆ, ಮೊದಲಿಗೆ ಅಲ್ಪಸಂಖ್ಯಾತರ ಜಾತಿ ಮತ್ತೆ ಆದಾಯ ಪ್ರಮಾಣಪತ್ರ, ಆಮೇಲೆ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಲೇಟೆಸ್ಟ್ RTC ಅಂದ್ರೆ ಪಹಣಿ, ಜೊತೆಗೆ ಸಣ್ಣ ಅಥವಾ ಅತಿ ಸಣ್ಣ ರೈತರು ಅನ್ನೋ ಸರ್ಟಿಫಿಕೇಟ್, ಕೊನೆಗೆ ಭೂ ಕಂದಾಯ ಕಟ್ಟಿರೋ ರಶೀದಿ ಮತ್ತೆ ಒಂದೆರಡು ಸೆಲ್ಫ್ ಡಿಕ್ಲರೇಷನ್ ಲೆಟರ್ಸ್. ಇಷ್ಟನ್ನು ಮೊದಲೇ ರೆಡಿ ಇಟ್ಕೊಂಡ್ರೆ ಒಳ್ಳೇದು. ಸರಿ, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ. ಈಗ ಎಲ್ಲಿ ಅಪ್ಲೈ ಮಾಡೋದು? ಇದಕ್ಕೆ 2 ದಾರಿ ಇದೆ. ಒಂದು, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಂದ್ರೆ KMDCಯ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡ್ಬೋದು. ಇಲ್ಲ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಸೇವಾ ಸಿಂಧು ಪೋರ್ಟಲ್ ಮೂಲಕನೂ ಅಪ್ಲೈ ಮಾಡೋಕೆ ಅವಕಾಶ ಇದೆ. ಸರಿ,
ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನ ತಲೆಯಲ್ಲಿ ಇಟ್ಕೋಬೇಕು. ಅದೇನು ಅಂತ ನೋಡೋಣ. ಈ ಪಾಯಿಂಟ್ಸ್ ತುಂಬಾ ಮುಖ್ಯ, ಗಮನ ಇಟ್ಟು ಕೇಳಿ. ಮೊದಲನೆಯದು, ಈ ಸ್ಕೀಮ್ ಕೇವಲ ಅರ್ಹ ಅಲ್ಪಸಂಖ್ಯಾತ ರೈತರಿಗೆ ಮಾತ್ರ ಸೀಮಿತ. ಎರಡನೆಯದು, ನಿಮ್ಮ ಜಮೀನಿನ ಡೀಟೇಲ್ಸ್ ಆರ್ಟಿಸಿ ಎಲ್ಲನೂ ಪಕ್ಕಾ ಕರೆಕ್ಟ್ ಆಗಿರ್ಬೇಕು. ಮೂರನೆಯದು, ಅಪ್ಲಿಕೇಶನ್ ಹಾಕಿದ ತಕ್ಷಣ ಸಿಗುತ್ತೆ ಅಂತಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಸರ್ಕಾರದ ಹತ್ರ ಫಂಡ್ಸ್ ಇದೆಯಾ ಇಲ್ವಾ ಅನ್ನೋದ್ರ ಮೇಲೆ ನಿಮ್ಮ ಸೆಲೆಕ್ಷನ್ ಡಿಸೈಡ್ ಆಗುತ್ತೆ. ಇನ್ನು ಕೊನೆಯದಾಗಿ, ಈ ಸಬ್ಸಿಡಿ ದುಡ್ಡನ್ನ ಬೋರ್ವೆಲ್, ಪಂಪ್ ಸೆಟ್ ಅಂತ ನೀರಾವರಿಗೆ ಬಳಸಬೇಕು, ಬೇರೆ ಯಾವುದೇ ಕಾರಣಕ್ಕೂ ಬಳಸೋ ಹಾಗಿಲ್ಲ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ನೀರಿನ ಅಭಾವದಿಂದ ಕಷ್ಟಪಡ್ತಿರುವ ಸಾವಿರಾರು ರೈತರ ಪಾಲಿಗೆ ಈ ಗಂಗಾ ಕಲ್ಯಾಣ ಯೋಜನೆ ನಿಜಕ್ಕೂ ಅವರ ಜಮೀನಿನ ಭವಿಷ್ಯವನ್ನೇ ಬದಲಿಸೋ ಒಂದು ಕೀಲಿಕೈಯಾಗಬಹುದಾ? ಒಂದು ವೇಳೆ ಎಲ್ಲಾ ಅರ್ಹತೆಗಳು ಇದ್ರೆ ಈ ಅವಕಾಶವನ್ನ ಯಾಕೆ ಬಳಸ್ಕೋಬಾರ್ದು, ಅಲ್ವಾ?